ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನೀನೇ ಇಂಟ್ರೊಡ್ಯೂಸ್ ಮಾಡ್ತೀಯ ಅಂತ ಗೊತ್ತು, ಮಾಡಪ್ಪ. ನನ್ನ ಹೆಸರು ರೇವಂತ್. ನಾನು ಫಸ್ಟ್ PUC ಹಿಮಾಂಶು ಕಾಲೇಜಲ್ಲಿ ಓದ್ತಿದ್ದೀನಿ. ದೇವಿಗೆಲ್ ಫುಲ್ ಟೈಮರ್. ಸರ್ ಹೆಸರು ಬಾಬು ಸರ್. ನಮಸ್ಕಾರ ಸರ್, ನಮಗೆ ಮ್ಯಾಥ್ಸ್ ಕ್ಲಾಸ್ ತಂತು. ಇವತ್ತೇನು ಪಾಠ ಮಾಡ್ತಾ ಇದ್ದೀವಿ? ಲೀನಿಯರ್ ಇನ್ಇಕ್ವಾಲಿಟಿ. ಎಷ್ಟನೇ ಪಾಠ? ಮೂರನೇ. 2 ವಿಡಿಯೋ ಆಗಲೇ ಅಪ್ಲೋಡ್ ಆಗಿದೆ. ಇದು 3ನೇ ವಿಡಿಯೋ. ಇವಾಗ ಅದ್ರ ಕಂಟಿನ್ಯೂಷನ್ ಮಾಡ್ತಾ ಇದ್ದೀವಿ. ಹಳೆ ವಿಡಿಯೋಗಳ ಅವಶ್ಯಕತೆ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ಅದನ್ನು ಹಾಕ್ಕೊಡ್ತೀವಿ. ಆನಂತರ ಇನ್ನೊಂದು ಬಹಳ ಮುಖ್ಯ ವಿಚಾರ, ನಮ್ಮ ಚಾನಲ್ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪಾಠಗಳು ಇಷ್ಟ ಆದರೆ ಏನು ಮಾಡಬೇಕು? ಇಲ್ಲ ಟ್ಯೂಷನ್ ಬಂದು ಸೇರ್ಕೊಬೇಕು. ನಿಂಗೆ ಇಷ್ಟ ಆಗಿದೆಯಾ? ಎಸ್ ಸರ್. ನಿಜ ಹೇಳೋ? ಎಸ್ ಸರ್. ಸರಿ, ನೆಕ್ಸ್ಟ್ ಕ್ವಶನ್, ಮುಂದಿನ ಕ್ವಶನ್ ಕಂಟಿನ್ಯೂ ಮಾಡೋಣ. ಎಸ್ ಸರ್. ಓದಪ್ಪ. ಸಾಲ್ವ್ x plus x/2 plus x/3 is less than 11. ಇನ್ಇಕ್ವಾಲಿಟಿಯ 3ನೇ ಭಾಗ ಇದು. ಕಂಟಿನ್ಯೂ ಮಾಡ್ತಾ ಇದ್ದೀವಿ, ನೋಡ್ಕೊಳ್ಳಿ. ಏನಾಗುತ್ತಪ್ಪ? 6x ಹೌದಾನೆ, ಪ್ಲಸ್ 3x ಪ್ಲಸ್ 2x by 6 is less than 11. ಇದು ಹೆಂಗೆ ಬಂತು? LCM ತಾನೆ. 11x ಹೌದಾನೆ. ಎಸ್ ಸರ್. is less than 11 into 6. 11 cancels. X is less than 6. X belongs to minus infinity to 6. ಹೌದಲ್ಲ? D ಅಂತ. Solve 5x/3 is greater than x/2 plus 1. LCM ತಗೊಂಡ್ರೆ ರೈಟ್ ಸೈಡ್ ಏನಾಗುತ್ತೆ? x plus x/3 is greater than x plus 2/2. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಏನಾಗುತ್ತೆ? 2x is greater than 3x plus 6. ಅದು 3 into 2 6. ಈ 3x ಈ ಕಡೆ ತಗೊಂಡ್ರೆ x 2x minus 3x minus 6 is greater than 6 ಹೌದಾನೆ. yes sir. minus 6 greater than 6. x less than minus 6. x belongs to minus infinity to minus. yes sir. x belongs to minus infinity to minus. ಹೌದಲ್ವಾ? yes sir. ಓಕೆ, ಇನ್ನೊಂದು ವೆರಿಫಿಕೇಶನ್ ಮಾಡ್ಕೋಬಹುದು. ಏನಂದ್ರೆ, ಮೊದಲನೇದು ಇಲ್ಲಿ ಬರೀ ಇನ್ಇಕ್ವಾಲಿಟಿ ಇರೋದ್ರಿಂದ ಡೈರೆಕ್ಟ್ ಆಗಿ ಆಪ್ಷನ್ ಎ ತಪ್ಪು, ಆಪ್ಷನ್ ಬಿ ತಪ್ಪು, ಆಪ್ಷನ್ ಡಿ ತಪ್ಪು ಅಂದ್ಬಿಡ್ಬೋದು. ಈಗ -6 ಬರಬೇಕಾ +6 ಬರಬೇಕಾ? -6ಗಿಂತ ದೊಡ್ಡದು ಆಯ್ತಾ, ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೊಳ್ಳೋಣ. ಲೆಟ್ ಅಸ್ ಸೇ 0 ತಗೊಳ್ಳೋಣ. yes sir. 0 ಹಾಕಿದ್ರೆ 0 is greater than 0 plus 1 is not true. yes sir. Therefore that clearly says this should be correct. Or let us take something beyond 6 also. Let us take 7. 7/3 is greater than 7/2 plus 1 is not possible. yes sir. ಅದರಿಂದ ಡೈರೆಕ್ಟ್ ಆಗಿ ಹೇಳ್ಬೋದು. if 3x minus 4/2 is less than or equal to x plus 1/4 minus 1, then x belongs to. ನೋಡಪ್ಪ, ಸಿಂಪ್ಲಿಫೈ ಮಾಡ್ತೀನಿ. 3x minus 4/2 is greater than ಏನು ಮಾಡಲಿ? less than or equal. ಗ್ರೇಟರ್ ದೆನ್ ಆಗಿ ಲೆಸ್ ದೆನ್. yes sir. ಓಕೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಏನಾಗುತ್ತೆ? x plus 1 minus 4/4 ಹೌದಲ್ವಾ? yes sir. ಸೊ ಏನಾಗುತ್ತೆ? 3x minus 4 ಲೆಸ್ ದೆನ್ ಆರ್ ಈಕ್ವಲ್ ಟು x minus 3/4 ಹೌದಾನೆ? ಡೌಟ್ ಇದೆಯಾ? no sir. ಹೇಳ? no sir. no sir. ಓಕೆ, 2 2s are 4. 2 ಈ ಕಡೆಗೆ ಮಲ್ಟಿಪ್ಲೈ ಮಾಡ್ತೀನಿ. 2 into 3x minus 4 is less than or equal to x minus 3. ಏನಾಯ್ತು? 2 into 3x ಅಂದ್ರೆ 6x minus 8 is less than or equal to x minus 3. 8 ಆ ಕಡೆ ಸಬ್ಸ್ಟಿಟ್ಯೂಟ್ ಮಾಡೋಣ. 6x minus 6 yes sir. is less than or equal to 8 minus 3. yes sir. 5x is less than or equal to 5. x is less than or equal to 1. ವಿದ್ಯಾರ್ಥಿಗಳೇ, ಇದು ನನ್ನ ಪ್ರಕಾರ ಇದು ತಪ್ಪೇನಿಲ್ಲ, ಕರೆಕ್ಟಾಗಿ ಮಾಡಿದ್ದೀವಿ ಅಂತ. ಬಟ್ ಕೊಟ್ಟಿರೋ 4 ಆಪ್ಷನಲ್ಲಿ ಯಾವುದೂ ಕಾಣಿಸ್ತಾ ಇಲ್ಲ. ಆದ್ದರಿಂದ ನೀವು ಒಂದ್ಸತಿ ವೆರಿಫೈ ಮಾಡ್ಕೊಳ್ಳಿ. ತಪ್ಪೇನಾದರೂ ನಾನು ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬಿಡಿ. ನಿಂಗೇನು ತಪ್ಪು ಕಾಣಿಸ್ತಾ ಇದ್ದೀನಿ? ಇಲ್ಲ ಅಲ್ಲ? 3x minus 4/2 less than or equal to x plus 1 minus 4 x minus 3/4 ಕರೆಕ್ಟಾಗಿದೆ. ಸೊ ವಿದ್ಯಾರ್ಥಿಗಳು ಇದೇನಾದ್ರು ತಪ್ಪಿದ್ರೆ ನೀವು ನನಗೆ ಕಮೆಂಟ್ ಮಾಡಿ, ಅಲ್ವೇನಾ? The set of real x satisfying the inequalities 5 minus 2x/3 is greater than x by 6 minus 5 if. ಇಲ್ಲಿ ನೋಡಪ್ಪ,
5 minus 2x by 3 is greater than x minus 30 by 6 ಅಂತ ಬರೀಲಾ? ಎಸ್ ಸರ್. 3 2s are 6. 2 Yes, ಈ sir. ಕಡೆಗೆ ಮಲ್ಟಿಪ್ಲೈ ಮಾಡ್ಕೋತೀನಿ. Ah. 2 into 5 minus 2x is Greater than x minus 30. minus 30. 10 10 minus 4x is greater than x minus 30. 30 ಈ ಕಡೆಗೆ ಹಾಕೊಳ್ಳಿ. 10 plus 30 is greater than x plus 4x. ಹೌದಾನೆ? 10 plus 30 is 40 is greater than 5x. 40 by 5. ಹೌದಾನೆ? ಎಸ್ ಸರ್. 40 by 5 X is less. is greater than x. 40 by 5 ಅಂದ್ರೆ 8 is greater than x. 8 greater than x ಅಂದ್ರೆ X is less than 8. ಅಂದ್ರೆ x belongs to minus infinity comma 8 open bracket. Yes. Open bracket. ಹೌದಲ್ವಾ? Yes, sir. Solve the following inequation. 2x minus 3 by 4 plus 19 is greater than or equal to 13 plus 4x by 3. ನೋಡಪ್ಪ, 2x minus 3 by 4 plus 19 is greater than or equal to 13 plus 4x by 3 ಅಂತಿದೆ. Yes, sir. ಹೌದಾ? ಸೊ ನಾನೇನು ಮಾಡ್ತೀನಿ, ಈ 4x by 3 ಲೆಫ್ಟ್ ಸೈಡ್ ತೊಗೊಂಡು 19 ಆ ಕಡೆಗೆ ತಗೊಳ್ತೀನಿ. ಹೌದಾನೆ? ಏನಾಗುತ್ತೆ? 2x minus 3 by 4 minus 4x by 3 greater than or equal to 13 minus plus 19. ಓಕೆನಾ? ಎಲ್ ಸಿ ಎಮ್ ತಗೊಂಡ್ರೆ 12 ಅಲ್ವಾ ಎಲ್ ಸಿ ಎಮ್? Yes, sir. ಸೊ 3 into 2 ಹೌದಾನೆ? 6x minus 9 6x minus 9 minus 16x. ಹೌದಾನೆ? Yes, sir. 3 into 2 6, 3 into 3 9, Yes, 4 sir. into 4 16. Yes, sir. Is greater than or equal to 6 minus 6. 6 minus 6. Minus 6 ತಾನೆ? Yes, sir. Yes, sir. ಓಕೆ. ಸೊ ಇವಾಗ ಏನಾಗುತ್ತೆ? 6x minus 9, 6x minus 16x ಏನಾಯ್ತು? 10x. Minus 10x. Minus 10x minus 9. Minus 10x minus 9 is greater than or equal to minus 72. 12 into 6 is 72. Okay, sir. ಈ 9 ಈ ಕಡೆಗೆ ಹಾಕೊಂಡು ರೈಟ್ ಹ್ಯಾಂಡ್ ಸೈಡ್ಗೆ. Yes, sir. Minus 10x greater than or equal to 72 minus 9. ಹೌದಾನೆ? Yes, sir. 60. Minus 10x greater than or equal to 72 ಇಲ್ಲ minus 72 plus 9 Yes, sir. minus 63 ಆಯಿತು. ನಮಗೆ ಈ ನೆಗೆಟಿವ್ ಸೈನ್ ಬೇಡ. ಆದ್ರಿಂದ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 63 by 10. 10. Yes, sir. ಹೌದಾನೆ? ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 63 by 10. Minus infinity comma 63 by 10. Minus infinity to 63 by 10. Got it? Yes, sir. 58. Solve the real x of 4 plus 2x by 3 is greater than or equal to x by 2 minus 3. ನೋಡಪ್ಪ, 4 plus 2x by 3 is greater than or equal to x minus 6 by 2. Cross Yes, sir. multiply ಮಾಡೋಣ. Yes, sir. 8. This implies ಏನು ಬರೀಲಿ? 8 plus 7. 8 plus 4x 4x is greater than or equal to 3x minus 18. Yes, sir. ಹೌದಾನೆ? 3x ಲೆಫ್ಟ್ ಸೈಡ್ ತಗೊಂಡ್ರೆ 4x minus 3x is greater than or equal to minus 18 minus 8. Yes, sir. 8 ಆ ಕಡೆ ತಗೊಂಡ್ರೆ. Yes, sir. Therefore, x is greater than or equal to minus 26. ಅಂದ್ರೆ x belongs to minus 26 comma infinity. Infinity. You're right. 8 ಅಲ್ಲ infinity. You're right. 59. Solve 2x minus 1 by 3 is less than or equal to 3x minus 2 by 4 minus 2 minus x by 5. Simplify ಮಾಡೋಣ. Yes, sir. 2x by 3 minus 1 by 3 less than or equal to ಏನಾಗುತ್ತೆ? 3x by 4 minus 2 by 4 minus 2 by 5 plus x by 5. Yes, sir. Right? Yes, sir. x ಕಾಮನ್ ತೆಗೆದ್ಬಿಟ್ರೆ ಏನಾಗುತ್ತಪ್ಪ? ಈ ಕಡೆಗೆ ತಗೊಂಡ್ರೆ ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ. ಹೌದಲ್ವ? ನೋಡಿ, ಎಕ್ಸ್ ಇಟ್ಕೊಂಡೆ ಅಂತ ಇಟ್ಕ. ಏನಾಯ್ತು?
2/3 ಲೆಫ್ಟ್ ಸೈಡಲ್ಲಿದೆ, -3/4 ರೈಟ್ ಸೈಡ್ ಇರೋದು, ಲೆಫ್ಟ್ ಸೈಡ್ ಬಂದರೆ -3/4, Yes, sir. 1/5 ರೈಟ್ ಸೈಡ್ ಇದೆ, -1/5 ಆಯಿತು, ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 1/3 ರೈಟ್ ಸೈಡ್ಗೆ ಹೋದಾಗ ಇದು +1/3 ಆಗುತ್ತೆ. ಇದೆರಡು ಹಾಗೆ ಇರುತ್ತೆ, ಏನು -2/4 -2/5 4. ಹೌದು ತಾನೆ? Yes, sir. ಸೊ ಎಕ್ಸ್ ಕಾಮನ್ ತೆಗೆದ್ಬಿಟ್ರೆ, ಸೊ 3 4 12, 12 5 60, ಸೊ Yes, sir. 60 is the common LCM. 3/60, 60/3 is 20, 20 into 2 is 40, 40. 60/4 is 15, 15 into 4 is 45, minus 12 into 5 is 60, therefore 12 is less than or equal to, ಡಿನಾಮಿನೇಟರ್ 60 ಬರ್ಕೋತೀನಿ ಇಲ್ಲೂ ಕೂಡ, Yes, sir. 3 4 5 ಆಗಿರೋದ್ರಿಂದ ಕ್ಯಾನ್ಸಲ್ ಆಯಿತು, 20 -30 -24 ಡೈರೆಕ್ಟ್ ಹೇಗೆ 320 Yes, sir. ರೈಟ್, Yes, sir. 60/3 is 20 ರೈಟ್, ಹೌದು ತಾನೆ? Yes, sir. Yes, sir. So fine, this is 15, 15 to the 30, 60/4 is 15, 15 to the 30, Yes, sir. right? So 60/5 is 12, 12 to the 24, ಹೌದಲ್ವಾ? Yes, sir. ಸೊ ಏನಾಯಿತು, ದಿಸ್ ಇಂಪ್ಲೈಸ್ ರೈಟ್, 40 45 -5 -12 ಅಂದರೆ -17x, Yes, ಹೌದು sir. ತಾನೆ? Ah. ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 24 30 54, 54ರಲ್ಲಿ 20 ಹೋದ್ರೆ 34 ವಿತ್ ಮೈನಸ್ ಸೈನ್, ಹೌದಾ? Yes, sir. ಸೊ -17x ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -34, X ಆದ್ರಿಂದ is greater than or equal to equal -2. -34 by plus 2. -17 plus 2. X is greater than or equal to +2. ಅರ್ಥ ಆಯ್ತಾ? ಗೊತ್ತಾಯ್ತಪ್ಪ? Yes, sir. Solve 3x minus 4/2 is less than or equal to x plus 1/3 minus 1. ಸಿಂಪ್ಲಿಫೈ ಮಾಡೋಣ. Yes, sir. 3x minus 4/2 is less than or equal to X plus 1 minus 3/3. Therefore 3x minus 4 into 4/2 3. less than or equal to x minus 2/3, ಹೌದಲ್ವಾ? Ah. 1 minus 3. Ah. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 times 3x minus 4 is less than or equal to 2 times x minus 2. Yes, sir. Therefore 3 times 3x ಅಂದ್ರೆ 9x, 9x minus 12 less than or equal equal to 2x minus 4. Therefore ಏನಾಯ್ತು, 9x minus 2x, 12. 2x ಈ ಕಡೆ Ah, okay, 2x. is less than or equal to Minus 4 minus plus 4. 12. Okay. Therefore 7x is less than or equal to 8. 8. ಆದ್ರಿಂದ x is less than or equal to 8/7. ಆಪ್ಷನ್ ಬಿ. Yes, sir. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಟ್ಯೂಷನ್ ಇಷ್ಟ ಆದರೆ ಇಲ್ಲಿ ಟ್ಯೂಷನ್ ಸೇರ್ಕೊಳ್ಳಿ. ಮುಂದಿನ ವರ್ಷ ನಮ್ಮದೇ ಆದ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಚೇಂಜ್ ಆಫ್ ಕಾಲೇಜ್ ಮೂಲಕ ನೀವು ನಮ್ಮ ದಿವಿಗೆ ಸಂಸ್ಥೆಗೆ ನೀವು ಜಾಯಿನ್ ಆಗ್ಬೋದು. ನಮ್ಮ ಕಾಲೇಜಲ್ಲಿ ನೀವು ಕಲಿಬೋದು. ಕಲಿಯುವಾಗ ಇದೇ ರೀತಿ ಕಲಿಸ್ತೀವಿ, ವಿದ್ಯಾರ್ಥಿಗಳ ಪಕ್ಕದಲ್ಲಿ ಕುಳಿತು ಕಲಿಸ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. Solve 4 plus 2x/3 is greater than x/2 minus 3. ನಮ್ಮ ಮಾಡೋಣಪ್ಪ. Yes, sir. ಏನಾಯ್ತು ಹೇಳು? 4/3 ಪ್ಲಸ್ 2x/3 ಗ್ರೇಟರ್ ದೆನ್ x/2 ಮೈನಸ್ 3 ಇದೆಯಲ್ಲ, 6 ಆಗುತ್ತೆ. ಇಲ್ಲ 9/3 ಅಂತ ಬರೀತೀನಿ. Okay, sir. ಈಸಿ ಆಗುತ್ತೆ ಸಿಂಪ್ಲಿಫಿಕೇಶನ್ಗೆ ಅಂತ ಅಷ್ಟೇ. ದಿಸ್ ಇಂಪ್ಲೈಸ್ ಏನಾಗುತ್ತೆ ನೋಡು, 2x/3 ಅಲ್ವಪ್ಪ, Yes, sir. 2x/3 ಮೈನಸ್ ಏನು ಬರಲಿ, x/2 2 is greater than minus 4/3 minus 3. ಅದೇ -4/3 ಮೈನಸ್ 9/3 ಆಯ್ತು. Yes, sir. ಓಕೆ, ಸೊ ಇದೇನಾಗುತ್ತೆ, ಎಲ್ ಸಿ ಎಮ್ ಏನಾಗುತ್ತೆ ಇಲ್ಲಿ 6 ಆಯ್ತು, ಹೌದಾ? Yes, sir. ಏನಾಗುತ್ತೆ ಇಲ್ಲಿ 4x minus 3x/6 ಈಸ್ ಗ್ರೇಟರ್ ದೆನ್ -13/3. 3. Yes, sir. 3 2s are 6, this 2 goes to right hand side, ಹೌದಾನೆ? 4x minus 3x is x Yes, sir. is greater than
ಮೈನಸ್ 13 ಇಂಟು 2 ಈಸ್ ಮೈನಸ್ 26. ಎಸ್ ಸರ್, ಹೌದಾನೆ? Yes, sir. ಎಕ್ಸ್ ಈಸ್ ಗ್ರೇಟರ್ ದೆನ್ minus 26. ನೋಡಪ್ಪ, ಇಲ್ಲಿ ಗ್ರೇಟರ್ ಇದೆ, ಆದ್ರಿಂದ ಈದರ್ ಎ ಆರ್ ಡಿ ಶುಡ್ ಬಿ ಕರೆಕ್ಟ್. Correct answer. Yes sir. Right. So x is greater than minus 26 correct, less than minus 26 correct ka ನಾವೇನ್ ಮಾಡ್ಬೇಕಂದ್ರೆ put x is equal to 0. 4/3 is greater than minus 3, which is true. Therefore option X is A greater than. Yes. ಹೌದಲ್ವಾ? If minus 5 is less than or equal to 5 minus 3x by 3 is less than or equal to 6, then x belongs to. ನಮ್ಗೆ ಇಲ್ಲಿ ಈ 3 ಬೇಡ, ಆದ್ರಿಂದ ಏನ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ಬಿಡ್ತೀವಿ. Yes, sir. ಏನಾಯ್ತು? Minus 5 into 3 is less than or equal to 5 minus 3x is less than or equal to 6 into 3. Minus 15 15 less than or equal to 5 minus 3x is less than or equal to 18. Minus 15 minus 5. Subtract forward. Ah. Minus 15 minus 5 less than or equal to minus 3x. Direct ಆಗಿ ಬರೀಲ್ಲ. Minus 5x 5 minus 3x minus 5 ಬರೀಬೇಕು. Yes sir. Minus 3x direct ಆಗಿ ಬರೀತಾ ಇದೀನಿ. Less than or equal to 18 minus 5. Yes sir. ಏನಾಯ್ತು? minus 20. ಹೌದ್ ತಾನೆ? Yes sir. ಏನಾಯ್ತು? minus 20 less than or equal to minus 3x is less than or equal to 13. ನನಗೆ ಸರ್, ಈಗ ಡಿವೈಡ್ ಮಾಡಬೇಕು. ಡಿವೈಡ್ ಬೈ minus 3. ಅದ ಸೈನ್ ಚೇಂಜ್ ಆಗುತ್ತೆ. ಅವಾಗ ಏನಾಗುತ್ತೆ? 13 minus 13/3. 3. Yes sir. less than or equal to x less than or equal to plus 20/3, ಯಾಕಂದ್ರೆ ಮೈನಸ್ ಇಂದ ಡಿವೈಡ್ ಮಾಡ್ತೀವಿ. Yes sir. So x belongs to minus 13/3 to 20/3. A option. ಏನ? Solve x minus 2 is greater than or equal to 5x plus 8/4. ಏನೇ ಹೇಳ್ತೀಯಾ? Yes sir. ಏನ್ ಮಾಡ್ಬೇಕು? 4x minus 4 into x minus 2 greater than or equal to ಏನ್ ಬರೀಲಿ? 5x plus 8. 5x plus 8. ಆದ್ರಿಂದ 4x minus 8 is greater than or equal to 5x plus 8. 5x plus 8. Okay. ಆಮೇಲೆ 4x minus 5x is greater than or equal to 8 plus 8. minus X is greater than or equal to 16. X is less than or equal to 6. Minus 16. Correct. X belongs to minus infinity comma minus 16 closed bracket. close bracket. Solve 1 minus 3x by 2 is less than or equal to x minus 4/4. LCM ತಗೊಂಡು ಮಾಡೋಣ. Yes sir. 2 minus 3x by 2. ಒಂದು ನಿಮಿಷ. 2 minus 3x by 2 less than or equal to x minus 4/4. ಕ್ಯಾನ್ಸಲ್ ಆಗುತ್ತಾ? Yes sir. 2 1s are 2 2s are. ಆದ್ರಿಂದ ಏನಾಯ್ತು? 4 minus 6. ಇಲ್ಲ ಇದು 2 ಇಂದ ಮಲ್ಟಿಪ್ಲೈ ಮಾಡಿ. 4 minus 6x. ಓಕೆ. 4 minus 6x less than or equal to x minus 4. 4 ಈ ಕಡೆಗೆ ಹಾಕು. 4 plus 4 less than or equal to ಏನಾಯ್ತು? x plus 6x plus x. Yes sir. 8 is less than or equal to 7x. Yes sir. ಹೌದ್ ತಾನೆ? 8/7 less than or equal to x. ಅಥವಾ x is greater than or equal to 8/7. B1. x belongs to 8/7 to infinity. Yes sir. B ಲಕಣ? Equal. greater belongs to ಇದಲ್ವಾ? greater Yes, than sir. equality ಅಲ್ವಾ? ಆಪ್ಷನ್ ಬಿ ಇಸ್ ಕರೆಕ್ಟ್. The solution of 6x is less than 4x minus 1/2 is ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 12x is less than 4x minus 1. 12x minus 4x is less than 1 minus 1. 12x minus 4x is less than minus 1. ಏನಾಯ್ತು? 8x. 8x is less than minus 1. X is less than minus 1/8. ಅಲ್ಲ, minus 8x is greater than 1, ಕರೆಕ್ಟ್? Okay. ಮಲ್ಟಿಪ್ಲೈ ಮಾಡಿಬಿಟ್ರೆ x is lesser than minus 1/8. ತುಂಬಾ ಇದು ಮಾಡ್ತಾ ಇದೀವಿ. ಸರ್, ಅಲ್ಲೇ ಮಾಡಬಹುದು. x is less than minus 1/8 ಡೈರೆಕ್ಟ್ ಆಗಿ ಇಲ್ಲೇ ಮಾಡ್ಬಿಡಬಹುದು. Yes sir. x is less than minus 1/8. A option. ಹೇಳೋದಾ ಸರ್? Solve 5 of 2x minus 7 minus 3 of 2x plus 3 is less than or equal to 0 and 2x plus 19 is less than or equal to 6x plus 47.
ಸಿಂಪ್ಲಿಫೈ ಮಾಡೋಣ, ಏನಾಗುತ್ತೆ ನೋಡು. 10 10x 10x minus 7 minus 6x minus 9 less than or equal to 0, correct? 5 into 2 10x minus 7 into 5 35 35 minus 6 3 into 2 6 6. 3 into 3 9, correct? Yes sir. So 10x minus 6x ಅಂದ್ರೆ 4x is less than or equal to 35 plus 9 ಎಷ್ಟು 44 44 ರೈಟ್ ಸೈಡ್ಗೆ ಹಾಕಿದ್ರೆ ಪ್ಲಸ್ 44 4. ಆಗುತ್ತೆ. Yes sir. ಇದ್ರದ್ದು ಇಂಪ್ಲಿಕೇಶನ್ ಏನು, x is less than 11. Yes sir. ಈಕ್ವಾಲಿಟಿ ಇದೆಯಾ, ಲೆಸ್ ದೆನ್ ಆರ್ ಈಕ್ವಲ್ ಟು Equal to 11. ಸೊ ಆಪ್ಷನ್ ಎ ಮಾತ್ರ ಕರೆಕ್ಟ್ ಅಂತ ಅನ್ಸುತ್ತೆ, ಬಿ ಕೂಡ ನೋಡ್ಬೋಣ. ಇದು ಸೆಕೆಂಡ್ ಪಾರ್ಟ್ ನೋಡೋಣ, ರೈಟ್? Yes sir. ಸೊ 19 minus 47, shifting 47 to left hand side, Yes sir. less than or equal to 6x minus 2x. So 19 minus 47 is 9 minus 7 is 2. 2. 7 minus 9. 17 minus 9 is 2. 8. 8. 3 minus 1. 2. 28. With minus sign. ಹೌದಾನೆ? Yes sir. 9 into 17, 1 1 2 2 3 4. ಓಕೆ, ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2x. ಹೌದಲ್ವಾ? Yes sir. X is 4x ಇದು 4x 2x. okay sir. Okay, so minus 28 7 by 4 less than or equal to x, minus 7 less than or equal to x. Yes So sir. ಇಲ್ಲೇನಾಗ್ತದೆ, minus 7 less than or equal to x, ನೋಡಿ, minus 7 less than or equal to x, same x is less than or equal to 11, ಆದ್ರಿಂದ minus 7 to 11. Yes sir. B option. Option B is correct. Solve 5x minus 1 is less than 24. 5x plus 1 is greater than minus 24. 5x minus 1 Less than 24. less than 24 ಅಂತ ಹೇಳಿದ್ರೆ 5x 5x is less than 25. X is less than 5. 5. ಹೌದಾ? Yes sir. ಆಮೇಲೆ 5x plus 1 is greater than 24 ಆಗಿರೋದ್ರಿಂದ 5x is greater than Yes sir. minus 24 minus 1. ಹೌದಾ? Yes sir. 5x is greater More than than minus 5. 25. X is greater than minus 5. 5. X belongs to minus 5 to 5. Is that correct? Yes sir. Solve 2 of x minus 6 is greater than 3x minus 7, comma 11 minus 2x is greater than 6 of x minus 2. ಓಕೆ, ಮೊದಲನೇದೇನಪ್ಪ ಅಂತ ಹೇಳಿದ್ರೆ ಈ ಆಪ್ಷನ್ ಎ ಮತ್ತೆ ಆಪ್ಷನ್ ಡಿ ರೂಲ್ಡ್ ಔಟ್. Yes sir. ಆಪ್ಷನ್ ಸಿ ಕೂಡ ರೂಲ್ಡ್ ಔಟ್. ಎಲ್ಲ ಇನ್ಇಕ್ವಾಲಿಟಿ ಇದೆ, ಅಂದ್ರೆ ಇದು ಕ್ಲೋಸ್ ಬ್ರಾಕೆಟ್ ಇದೆ, ಒಂದೇ ಒಂದು ಓಪನ್ ಬ್ರಾಕೆಟ್ ಇದೆ, ಅದಕ್ಕೆ ಅದೇ ಕರೆಕ್ಟ್. ಸುಮ್ಮನೆ ಎಲ್ಲಾನು ದೊಡ್ಡದಾಗಿದೆ ಕ್ವಶನ್ ಅಂತ ಮಾಡ್ಕೊಳ್ಳೋದಕ್ಕಿಂತ ಆಪ್ಷನ್ ಇಲ್ಲ. ಇಲ್ಲ ಹಂಗೆಲ್ಲ ಮಾಡಬಾರ್ದು, ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕು. ಓಕೆ ಸುಮ್ಮನೆ ಒಂದೋ ಎರಡೋ ಪ್ರಾಬ್ಲಮ್ಗೆ ಆ ಥರ ಮಾಡ್ಬೋದು, ಎಲ್ಲ ಪ್ರಾಬ್ಲಮ್ಗೆ ಆ ಥರ ಮಾಡೋಕ್ಕೆ. ಎಸ್ ಸರ್. ವಿದ್ಯಾರ್ಥಿಗಳೇ, ನಿಮಗೆ ಈ ಥರದ ಪ್ರಶ್ನೋತ್ತರಗಳು ಉಪಯೋಗ ಆಗ್ತದೆ ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಕಸ್ಮಾತ್ ನಿಮ್ಗೆ ಈ ಥರ ಟ್ಯೂಷನ್ ಬೇಕಂದರೆ ದಿವಿಗೆ ಸಂಸ್ಥೆಗೆ ಟ್ಯೂಷನ್ ಸೇರ್ಕೋಬೋದು. ಕಾಲೇಜಿಗೆ ಬೇಕಂದರೆ ನಮ್ಮ ಕಾಲೇಜಿಗೆ ಸೇರ್ಕೊಳ್ಳಿ ಮುಂದಿನ ವರ್ಷ. ಫಸ್ಟ್ ಪಿ ಯು ಸಿ ಆದಮೇಲೆ ಸೆಕೆಂಡ್ ಪಿ ಯು ಸಿ. ಮುಂದಿನ ಕ್ವಶನ್ ನೋಡೋಣ. Solve 11 minus 5x is less than minus 4, comma 4x plus 13 is greater than or equal to minus 11. 11 minus 5x is less than minus 4. ನೋಡಪ್ಪ, 11 plus 4 is less than 5x. ಒಪ್ಕೋತೀಯ? ಹೋಗ್ತಾನೆ, 4 ಈ ಕಡೆ ಹಾಕೊಂಡ್ರೆ is great. 5x ಆ ಕಡೆ ಹಾಕೊಂಡ್ರೆ 15 is less than 5x. 15 by 5 is less than x. X is greater than less than x. ಹೋಗ್ತಾನೆ. ಆಮೇಲೆ 4x plus 13 is greater than or equal to minus 11. minus 11. 4x is Greater than or equal to minus 11 minus 13. 4x is greater than or equal to minus 24. X is greater than or equal to minus 6. ಹೌದಾನೆ? Yes sir. So x is greater than 3 ಅಂತೆ, and Yes, x is greater than or equal to minus 6 ಅಂತೆ. Yes sir. And ಇದು ಕಂಪಲ್ಷನ್.
ನೋಡು, ಎಕ್ಸ್ ಈಸ್ ಗ್ರೇಟರ್ ದೆನ್ 3, ದಿಸ್ ಈಸ್ ಗ್ರೇಟರ್ ದೆನ್ 3, ಎಸ್ ಸರ್. ಈ ರೀಜನ್. ಆಮೇಲೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -6, ಇಲ್ಲಿ -6 ಇದೆ ಈ ರೀಜನ್. ಬಟ್ ನೀನು ಎರಡು ಓವರ್ಲ್ಯಾಪ್ ಆಗ್ತಾ ಇರೋ ರೀಜನ್ ಇದು. ಸೊ ಆದ್ರಿಂದ ಎಕ್ಸ್ ಈಸ್ ಗ್ರೇಟರ್ ದೆನ್ 3. ಇಂಟರ್ಸೆಕ್ಷನ್. ಹೌದೌದು, ಇಂಟರ್ಸೆಕ್ಷನ್ ತಾನೆ. ಎಕ್ಸ್ ಈಸ್ ಗ್ರೇಟರ್ ದೆನ್ 3, ದಟ್ ಈಸ್ ಆಪ್ಷನ್ ಡಿ ಈಸ್ ಕರೆಕ್ಟ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಯಾವುದು ಲೀನಿಯರ್ ಇನ್ಇಕ್ವಾಲಿಟೀಸ್ ಚಾಪ್ಟರಿನ 3ನೇ ಭಾಗವನ್ನು ಡಿಸ್ಕಸ್ ಮಾಡಿದ್ವಿ. ಥರ್ಡ್ ಪಾರ್ಟ್, ದಿಸ್ ಇಸ್ ಲಾಸ್ಟ್ ಪಾರ್ಟ್. ಇನ್ನೊಂದಷ್ಟು ಕ್ವಶನ್ಗಳಿತ್ತು, ಬಟ್ ಇಟ್ ಈಸ್ ಬಿಕಮಿಂಗ್ ಲೆಂತಿ ಆ್ಯಂಡ್ ಕನ್ಸ್ಯೂಮಿಂಗ್ ಲಾಟ್ ಆಫ್ ಟೈಮ್. ಪ್ರಾಬ್ಲಮ್ಸ್ ಅಲ್ಲ, ಈಗಾಗಲೇ 3 ಎಪಿಸೋಡಲ್ಲಿ ಬಹುತೇಕ ಎಲ್ಲ ರೀತಿಯ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಿರೋದ್ರಿಂದ ನಾವು ಇದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಇಲ್ಲಿಗೆ ಲೀನಿಯರ್ ಇನ್ಇಕ್ವಾಲಿಟೀಸ್ 3 ಅರ್ಧ ಗಂಟೆಯ ಎಪಿಸೋಡಿನ ಮೂಲಕ ನಿಮಗೆ ಕಲಿಸ್ಕೊಟ್ಟಿದ್ದೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ, ವಿಶ್ವಾಸ, ಆದರಗಳು ಹೀಗೆ ಇರಲಿ. ನಮ್ಮ ಈ ಒಂದು ನೀವು ಕೊಡ್ತಾ ಇರೋ ಒಂದು ಎನ್ಕರೇಜಿಗೆ ನಾವು ಎಂದೆಂದಿಗೂ ಚಿರಋಣಿಗಳು. ನಿಮಗೆ ಒಳ್ಳೆಯದಾಗಲಿ. ನಿಮಗೂ, ನಿಮ್ಮ ಪೋಷಕರಿಗೂ, ನಿಮ್ಮ ಉಪನ್ಯಾಸಕರುಗಳಿಗೂ ನಮ್ಮ ಅನಂತ ಅನಂತ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.